ಅವನ ಪುರೀಶ ಯಃ ಪುರೀಶ ಸುರಭಿ ಸೌಗಂಧ್ಯ ವಾಯು ತಂ ದೇಶಂ ದಶಯೋಜನಂ ಸಮಂತಾತ್ ಸುರಭೀಚಕ. 10 ಯೋಜನದವರೆಗೆ ಸುಗಂಧವಿರಬೇಕು. ಪಾಪೋಹಂ ಪಾಪಕರ್ಮಾಹಂ ಅಂತ ಇಡೀ ದೇಹ ಪಾಪ. ನಮ್ಮ ಮೈಗೆ ಎಲ್ಲಿ ನೋಡಿದರೂ ಕೆಟ್ಟ ವಾಸನೆ. ಕೆಲವರಿಗಂತೂ ಇನ್ನೂ ಸ್ವಲ್ಪ ಹೆಚ್ಚಿರ್ತದೆ, ಇರಲಿ ಪಾಪ, ಕೆಟ್ಟ ವಾಸನೆ. ಅಪೈವಾಬೀಭತ್ಸತ ಮನುಷ್ಯಗಂಧ. ಮನುಷ್ಯರ ಗಂಧ. ನಾವು ದೇವತೆಗಳ ಹತ್ತಿರ ಹೋಗಿ ದೇವರಿಗೆ ಅಭಿಷೇಕ ಮಾಡಬೇಕು, ಪಂಚಾಮೃತ ಮಾಡಬೇಕು ಅಂತ ಹೊರಟ್ರೆ ನಮ್ಮ ಕೆಟ್ಟ ವಾಸನೆ ದೇವರಿಗೆ ಬರ್ತದೆ. ಪ್ರತಿಮೆಗೆ ಮೊದಲಿಗೆ ಬೇಡಿಕೊಳ್ಬೇಕು, ಕ್ಷಮ ಮಾಡು ಸ್ವಾಮಿ, ಮಾನುಷೋ ಗಂಧ ಆಯಾತಿ ದೇವತತ್ ಕ್ಷಮ್ಯತಂಪ. ಪ್ರಾರ್ಥನೆ ಮಾಡಬೇಕು, ಪರಿಹಾರ ಮಾಡಿಕೋಬೇಕು. ಆದರೆ ಪರಮಾತ್ಮನ ಪುರೀಶಕ್ಕೆ 10 ಯೋಜನೆಗಳವರೆಗೆ ಸುಗಂಧ ಬೀಸುವ ವಾಯುವನ್ನು ಹರಡಿಸುವಂತೆ ಅವನ ಸುಗಂಧ. ಏನು ಮಹಾಮಹಿಮೆ, ಏನು ಸಾಧಾರಣವಾದ ಸಾಮರ್ಥ್ಯ. ಪರಮಾತ್ಮ ನಾಂಜಸಾ ಹೃದಯೇನ ಅಭ್ಯನಂದತ. ಪರಮಾತ್ಮನಿಗೆ ಬೇಕಾದಷ್ಟು ಯೋಗೈಶ್ವರ್ಯಗಳಿತ್ತು. ಆ ಯಾವ ಯೋಗೈಶ್ವರ್ಯಗಳನ್ನು ಕೂಡ ಪರಮಾತ್ಮ ತೋರಿಸಲಿಲ್ಲ. ಯೋಗೈಶ್ವರ್ಯಗಳನ್ನು, ಅಣಿಮಾದಿ ಸಾಮರ್ಥ್ಯಗಳನ್ನು, ತನ್ನ ಪವಾಡಗಳನ್ನು, ನಾನಾ ವಿಧವಾದ ಮಿರಕಲ್ಲುಗಳನ್ನು ಮಾಡದೇ ಇರುವುದಕ್ಕೆ ಕಾರಣವೇನು ಅಂದರೆ, ಯಾವ ಸಜ್ಜನನೂ ಕೂಡ ಯೋಗಿಯಾದ ಮೇಲೆ ತನಗೆ ಬಂದಂತಹ ಯೋಗ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವುದಕ್ಕೆ ಹೋಗಬಾರದು. ತೋರಿಸಿದರೆ ಮಹಾಪಾಪ ಅನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ, ಆ ಸಜ್ಜನರಿಗೆ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಪರಮಾತ್ಮ ಹೀಗೆ ತಾನು ಇದ್ದ. ನನೂನಂ ಭಗವನ್ನಾತ್ಮ ರಾಮಾಣಂ ಯೋಗ ಸಮೀರಿತ ಜ್ಞಾನಾವಭರ್ಜಿತ ಕರ್ಮ ಬೀಜಾನಾಂ ಐಶ್ವರ್ಯಾಣಿ ಪುನಃ ಕ್ಲೇಶದಾನಿ ಭವಿತು ಅರ್ಹಂತಿ ಯದೃಚ್ಛಯೋಪಗತಾನಿ. ಅಲ್ಲ ಸ್ವಾಮಿ, ಪರಮಾತ್ಮನಲ್ಲಿ ಮನಸ್ಸನ್ನಿಟ್ಟಂತಹ ಸಜ್ಜನರಿಗೇನೆ ಈ ಯೋಗೈಶ್ವರ್ಯಗಳು ಎಂದೆಂದಿಗೂ ಕ್ಲೇಶಕರವಾಗುವುದಿಲ್ಲ. ಹಾಗಿರುವಾಗ ಅವುಗಳನ್ನು ಯಾಕೆ ತೋರಿಸಬಾರದು ಅಂತಂದರೆ, ಅದಕ್ಕೆ ಹೇಳ್ತಾರೆ, ನೋಡು, ಮೊದಲನೇ ದಿನ ನೀನು ಪವಾಡು ತೋರಿಸಿದಿ, ನಿನಗೆ ಅದರಲ್ಲಿ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲದೆ ಪವಾಡು ತೋರಿಸಿದಿ, ಅಣಿಮಾದಿ ಶಕ್ತಿಗಳನ್ನು ಅದ್ಭುತವಾಗಿ ತೋರಿಸಿದಿ. ತೋರಿಸಿದಾಗ ಜನ ಮೆಚ್ಚಿಕೊಂಡ್ರು. ಜನ ಮೆಚ್ಚಿಕೊಂಡು ಬಂದರು ನಿನ್ನ ಹತ್ರ. ಜನ ಬಂದರು. ಜನರಿಗೇನಿಲ್ಲ, ಏನೋ ಅದ್ಭುತ, ಏನೋ ಸೆನ್ಸೇಷನಲ್ ನೋಡುವುದಕ್ಕೆ ಹೋಗ್ತಾರೆ, ಬೆನ್ನತ್ತುತ್ತಾರೆ. ಯಾರೋ ಜ್ಯೋತಿಷ್ತಾರೆ ಅಂದರೆ ಅವರ ಬೆನ್ನು ಹತ್ತಾರೆ. ಯಾರೋ ಏನೋ ಫಲವನ್ನು ನೋಡಿ, ಮುಖ ನೋಡಿ ಫಲಗಳನ್ನು ಹೇಳುತ್ತಾರೆ ಅಂದರೆ ಅವರ ಬೆನ್ನು ಹತ್ತುತ್ತಾರೆ. ಅಖಂಡ ಇದು ಜನ ಮರಳೋ ಜಾತ್ರೆ ಮರಳೋ ಹಾಗಿದೆ. ಅದರಿಂದಾಗಿ ಏನಾಗತ್ತೆ ಅಂತಂದರೆ, ಆ ಮನುಷ್ಯನಿಗೆ ಆ ಪವಾಡಗಳನ್ನು ತಾನು ತೋರಿಸ್ತೇನೆ ಅಂಥೇಳಿ ಜನ ಎಲ್ಲ ಬಂದು ಆಕರ್ಷಿತರಾಗಿ ಅವನನ್ನು ಬೆನ್ನತ್ತಿದಾಗ, ಹಾಗಾದರೆ ನಾನು ಐ ಆಮ್ ಸಮಥಿಂಗ್, ಐ ಆಮ್ ಗ್ರೇಟರ್ ದ್ಯಾನ್ ದೀಸ್ ಪೀಪಲ್ ಅಂತ ಹೇಳಿ ತನ್ನನ್ನು ತಾನು ಭಾವಿಸಿ ಆ ಪವಾಡಗಳನ್ನೇ ಹೆಚ್ಚೆಚ್ಚಾಗಿ ಮಾಡುವುದಕ್ಕೆ ಶುರು ಮಾಡ್ತಾನೆ. ಸಾಧನೆ ಹೋಯಿತು. ದೇವರ ಧ್ಯಾನ, ಮೋಕ್ಷ ಸಾಧನೆ, ಜ್ಞಾನಾದಿಗಳು ಹೋಯ್ತು. ಎಲ್ಲ ಬಿಟ್ಟು ಅದೇ ಮಾಡುವುದಕ್ಕೆ ತೊಡಗ್ತಾನೆ. ಅವನು ಎಷ್ಟೇ ಉತ್ತಮನಾಗಿರಬಹುದು, ಅವನು ಈ ಮಾರ್ಗದಲ್ಲಿ ಹೋದ ಅಂದರೆ ಆ ಜನರು ಕೊಡುವ ಗೌರವ, ಪ್ರೀತಿ, ಉತ್ಸಾಹ, ಹಣ, ಕೀರ್ತಿ, ಖ್ಯಾತಿ, ಪ್ರತಿಷ್ಠೆ ಇದೆಲ್ಲ ತೆಲಗೆ ಇರ್ತದೆ. ಸಾಧನೆಯಿಂದ ಭ್ರಷ್ಟನಾದ. ಯಾವ ಕ್ಷಣ ನಾವು 1000 ಜನ ಬಂದಿದ್ದಾರೆ, 800 ಜನ ಬಂದಿದ್ದಾರೆ, ಅಷ್ಟು ಜನ ನನ್ನ ಭಾಗವತವನ್ನು ಕೇಳ್ತಾರೆ ಅಂತ ನಾನು ಯಾವ ಕ್ಷಣ ತಿಳ್ಕೋತೇನೆ, ಆ ಕ್ಷಣ ನನ್ನ ಅಧಪಾತ ಶುರುವಾಯಿತು. ದೊಡ್ಡ ಅನರ್ಥಕಾರಿ. ಬಂದಿದ್ದಾರೆ, ದೇವರಿಚ್ಛೆ, ಗಂಗಾ ನದಿಯ ಆಕರ್ಷಣೆಯಿಂದ ಬಂದಿದ್ದಾರೆ, ಕೂಡ್ತಾರೆ. ಎಲ್ಲೋ ಹೊರಗೆ ಹೋಗಲಿಕ್ಕೆಲ್ಲ ಅವಕಾಶ ಇಲ್ಲ, ಬಿಸಿಲು ಮಳೆ, ಹಾಗಾಗಿ ಕೂತಿರ್ತಾರೆ. ಸಾತ್ವಿಕರು ಸಂತೋಷ ಪಡ್ತಾರೆ. ಪರಗುಣನ ಪರಮಾಣುನ್ ಪರ್ವತೀಕೃತ್ಯ ನಿತ್ಯಂ. ವಸ್ತು ಸ್ಥಿತಿ ಇಷ್ಟನ್ನು ತಿಳ್ಕೋಬೇಕು ನಾವು. ಇದನ್ನು ಹೇಳೋದೇ ದೊಡ್ಡ ಸ್ಥಿತಿ ಆಗ್ತದೆ. ಆದರೆ ಭಾಗವತದ ಸಂದರ್ಭದಲ್ಲಿ ಪ್ರಸಂಗ ಬಂದದ್ದಕ್ಕೆ ನಾನು ಹೇಳ್ತಾ ಇದ್ದೆ.
ನಾವೇನು ನಮಗೆ ಗೊತ್ತಿಲ್ವೇ? ಶ್ರೀಮದಾಚಾರ್ಯ ಗ್ರಂಥಗಳನ್ನು ನೋಡಿದಾಗ, ಟೀಕಾಕೃತ್ಪಾದರ ಗ್ರಂಥಗಳನ್ನು ನೋಡಿದಾಗ, ವ್ಯಾಸರಾಜರ ಗ್ರಂಥಗಳನ್ನು ನೋಡಿದಾಗ, ರಘುತ್ತಮರ ಗ್ರಂಥಗಳನ್ನು ನೋಡಿದಾಗ, ವಿದ್ಯಾಧೀಶರ, ಯಾದವಾರ್ಯರ, ರಾಘವೇಂದ್ರರ, ವಿದೇಶಿ ತೀರ್ಥರ ಗ್ರಂಥಗಳನ್ನು ನೋಡಿದಾಗ ನಮ್ಮ ಜ್ಞಾನವೇನು, ನಮ್ಮ ತಪಸ್ಸೇನು, ನಮ್ಮ ಗತಿ ಏನು, ಸತ್ಯಧ್ಯಾನ ತೀರ್ಥರನ್ನು ನೋಡಿದಾಗ ನಮ್ಮ ಸ್ಥಿತಿ ಏನು ಅಂತ ಗೊತ್ತಾಗೋದಿಲ್ಲ ನಮಗೆ. ಎಳ್ಳು ಕಾಳಿನಷ್ಟು ಅಹಂಕಾರ ಪಡುವುದಕ್ಕೆ, ಅಭಿಮಾನ ಪಡುವುದಕ್ಕೆ ಆಸ್ಪದ ಇಲ್ಲ. ಅದೆಲ್ಲ ಗ್ರಂಥಗಳ ಕಣ್ಣು ಮುಂದಿದ್ದಾಗ ಗ್ರಂಥಗಳನ್ನು ಮುಚ್ಚಿಡಿ ಅಹಂಕಾರ ಬರ್ತದೆ. ನನ್ನಷ್ಟು ಯಾರು ತಿಳಿದವರಿದ್ದಾರೆ ಜಗತ್ತಿನೊಳಗೆ? ಆ ಗ್ರಂಥಗಳ ಕಣ್ಣ ಮುಂದೆ ಪ್ರತಿ ಪಂಕ್ತಿಗಳು ತಾಂಡವ ಮಾಡ್ತಿರ್ತದೆ. ಇಂಥಲ್ಲಿ ವಿರೋಧ ಬಂತು, ಇಂಥದ್ದು ಅರ್ಥವಾಗಿಲ್ಲ, ಇಂತಹ ಶಾಸ್ತ್ರವಿದೆ, ಇದೆಲ್ಲ ಇದು ನಮಗೆ ಸಿದ್ಧವಾಗಿಲ್ಲ, ಇದು ಕಂಠಪಾಠ ಬರುವುದಿಲ್ಲ, ಇದು ನಮಗೆ ಗೊತ್ತಿಲ್ಲ. ಕೋಟಿ ವಿಷಯಗಳಿರುವಾಗ ಸಾಧನೆಯಲ್ಲಿ ಮೂಲೆಯಲ್ಲೂ ನಾವು ಬಿದ್ದಿಲ್ಲ ಅಂತಂದಾಗ, ಕಾಮಕ್ರೋಧಗಳ ನಿಗ್ರಹವಿಲ್ಲ ಅಂತಂದಾಗ ನಾವು ದೊಡ್ಡವರು ಅಂತ ತಿಳಿದುಕೊಳ್ಳುವುದು ಮೂರ್ಖತನದ ಪರಮಾವಧಿ. ಅದು ಮಾಡಬೇಕಾದ ಸಾಧನೆ ಬೇಕಾದಷ್ಟಿದೆ. ಕೂಟದಲ್ಲಿ ಮೆಳ್ಳ ಶ್ರೇಷ್ಠ ಅಂತ ನಿಮಗೆ ಯಾರೋ ಒಂದು 4 ಅಕ್ಷರ ಬರ್ತಿರ್ಲಿಕ್ಕಿಲ್ಲ, ನನಗೆ 4 ಅಕ್ಷರ ಬಂದಿರಬೇಕು, ನಾನು ಹೇಳ್ತಾ ಇದ್ದೇನೆ ಅಂತ ಅಷ್ಟೇ ತಿಳ್ಕೋಬೇಕೇ ಹೊರತು ಇದಕ್ಕಿಂತಲೂ ಹೆಚ್ಚಾಗಿ ಏನೇ ತಿಳಿದರೂ ಅನರ್ಥಕಾರಿ. ಇನ್ನು ಯೋಗಿಗಳಿಗೆ ಅವರಿಗೆ ಅಷ್ಟು ಸಾಮರ್ಥ್ಯವಿದೆಯಲ್ಲ, ಎಲ್ಲ ಮನೋನಿಗ್ರಹ ಮಾಡಿಕೊಂಡು ಬಿಟ್ಟಿದ್ದಾರೆ, ಅವ್ರಿಗೇನು ಚಿಂತೆ, ಅವರಿಗೆಲ್ಲ ಅಹಂಕಾರ ಬರ್ತದೆ ಅಂತ ಕೇಳಿದರೆ, ಸತ್ಯಮುಕ್ತಂ ಕಿಂತು ಇಹವಾ ಏಕೆ ಮನಸೋ ವಿಸ್ರಂಭಂ ಅನಮಸ್ಥಾನಸ್ಯ ಘಟ ಕಿರಾಟ ಇವ ನ ಸಂಗಚ್ಚಂತಿ. ಕೆಲವರು ಗಡಿಬಿಡಿ ಬಹಳ ಅವಸರ ಮಾಡ್ತಾರೆ. ಸ್ವಲ್ಪ ಬಂದದ್ದು ಅರ್ಥ ಆಯ್ತು, ಏನರ್ಥ? ಏನೂ ಅರ್ಥ ಆಗಿರುವುದಿಲ್ಲ, ವಾಕ್ಯದ ಅರ್ಥವೇ ಆಗಿರುವುದಿಲ್ಲ. ಸುಮ್ಮನೆ ಅರ್ಥವಾಯ್ತು ಅಂತ ತನ್ನಷ್ಟಕ್ಕೆ ತಾನೇ ಅಭಿಮಾನ ಪಡ್ತಾನೆ. ಅರ್ಥ ಅದು ಅಂಥವೆಲ್ಲ ಅಭಿಮಾನ ಪ್ರಯೋಜನವಿಲ್ಲ. ಅದು ಹೇಗಾಗತ್ತೆ ಅಂತಂದರೆ, ಮನಸ್ಸು ಅಷ್ಟೇ. ಮನಸ್ಸು ನಮ್ಮ ನಿಗ್ರಹದಲ್ಲಿ ಬಂದಿದೆ. 4 ದಿವಸ ನಾವು ನಿಗ್ರಹದಲ್ಲಿ ನಾವು ಮನಸ್ಸನ್ನು ಇಟ್ಟುಕೊಂಡ ಮಾತ್ರಕ್ಕೆ ನಮ್ಮ ಮನಸ್ಸು ನಿಗ್ರಹದಲ್ಲಿ ಬಂದಿದೆ ಅಂತ ಎಂದೆಂದಿಗೂ ಮನಸ್ಸಿನ ಮೇಲೆ ಭರವಸೆ ಇಡಬೇಡ. ಯಾವಾಗ ಏನಾಗುತ್ತೆ ಹೇಳಲಿಕ್ಕಿಲ್ಲ. ಏನು ಹೇಳಲಿಕ್ಕಿಲ್ಲ. ಡಾಕ್ಟರ್ಸ್ ಹೇಳ್ತಿರ್ತಾರೆ ಅಬ್ಸರ್ವೇಷನ್ನಲ್ಲಿ ಇಟ್ಟಿರಬೇಕು, 48 ಅವರ್ಸ್ 76 ಅವರ್ಸ್ 72 ಅವರ್ಸ್ ಅಬ್ಸರ್ವೇಷನ್ನಲ್ಲಿ ಇರಬೇಕು. ಏನಾಗತ್ತೆ ಗೊತ್ತಿಲ್ಲ. ಹಾಗಿದ್ದಾಗೆ ನಮ್ಮ ಮನಸ್ಸಿಗೆ ಯಾವಾಗ ಏನಾಗತ್ತೆ ಗೊತ್ತಿಲ್ಲ, ಯಾವಾಗ ಭ್ರಷ್ಟವಾಗತ್ತೆ, ಯಾವಾಗ ದುರ್ಮಾರ್ಗದಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಆದ್ದರಿಂದ ಜೋಕೆ. ಅದು ಹೇಗೆ ಅಂದರೆ, ಕುಂಬಾರ ಮಡಿಕೆ ಮಾಡಿಲ್ಲ, ಇನ್ನೂ ಹಸಿ ಮಡಿಕೆ ಇರುವಾಗಲೇ ಬೇಗ. ಕೆಲವರ ಸ್ವಭಾವ ಭಾರಿ ಗಡಿಬಿಡಿ, ನಮಸ್ಕಾರವೂ ಗಡಿಬಿಡಿ, ಮಾತು ಗಡಿಬಿಡಿ, ಓಡಾಡೋದು ಗಡಿಬಿಡಿ, ಎಲ್ಲವೂ ಗಡಿಬಿಡಿ. ಹಾಗಾಗಿ ಆ ಘಟ ಅದಿನ್ನೂ ಆಗೇ ಇಲ್ಲ. ಅಂಥ ಘಟದ ಆಕಾರ ಬಂತೋ ಇಲ್ಲೋ ತೊಗೊಂಡು ಹೋಗಿ ಗಂಗಾ ನೀರನ್ನು ಹಾಕಿದ. ಏನಾಗತ್ತೆ? 5 ನಿಮಿಷದೊಳಗೆ ಕರಗಿ ಹೋಗ್ತದೆ. ಘಟ ಕಿರಾಟ ಇಲ್ಲ. ಪಕ್ವವಾಗದ, ಬಿಸಿಯಾಗದ, ಬೇಯದ ಘಟ ಎಂದಿಗೂ ನೀರನ್ನು ದಕ್ಕಿಸಿಕೊಳ್ಳುವ ಸಾಮರ್ಥ್ಯವುಳ್ಳದ್ದಲ್ಲ ಅದು. ಹಾಗಾಗಿ ಕಾಮಾದಿಗಳ ಉಪದ್ರವವನ್ನು ಪ್ರಸಂಗ ಬಂದಾಗ ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಪಡೆಯದಿರುವಾಗ ಮನಸ್ಸಿನ ಮೇಲೆ ಭಾರ ಹಾಕುವುದು, ವಿಶ್ವಾಸ ಮಾಡುವುದು ತಪ್ಪು, ಪಾಪ. ಕೆಲವರು ಮಾಡ್ತಾರೆ ಗಡಿಬಿಡಿ. ಕೆಲವು ಅಡಿಗೆಯವರು ತುಂಬ ಗಡಿಬಿಡಿ, ಬೇಗವಾಗಿ ಅಡಿಗೆ ಮಾಡಿ ಮುಗಿಸೋದು. ಹಂಜಕ್ಕಿ ಅನ್ನವೇ ಆಗಿಲ್ಲ. ಉದ್ದಿನ ವಡೆ ಆಗಬೇಕು ಅಂದರೆ ಹಾಕಿದ ತಕ್ಷಣ ತೆಗೆದ್ರೆ ಹೇಗಾಗುತ್ತೆ? ಒಳಗೆಲ್ಲ ಹಸಿ ಇರ್ತದೆ. ಸಣ್ಣ ಕೆಂಡ, ಬಿಸಿಯಾದ ಎಣ್ಣೆ, ನಿಧಾನಕ್ಕೆ ಕರಿಬೇಕು. ಭಾಳ ಕೆಂಪನೆ ಕೆಂಡ ಮಾಡಿಬಿಟ್ರೆ ಹೊರಗೆಲ್ಲ ಕಪ್ಪಾಗತ್ತೆ, ಒಳಗಿನ್ನೂ ಹಸಿ ಇರ್ತದೆ. ಹಾಗಾಗಿ ಸಣ್ಣ ಕೆಂಡದಲ್ಲಿ ಇರಬೇಕು. ಉದ್ದೇಶ ಸಿದ್ಧಾಪಸಾಧ್ಯ ಪರಿವಸಾನ ಆದರೆ ಹಾಗಾಗ್ತಾ ಇದೆ.
ಆದ್ದರಿಂದ ಆ ಸಣ್ಣ ಕೆಂಡದ ಮೇಲೆ ಎಣ್ಣೆಯನ್ನು ಕಾಯಿಸಿ ಅದರಲ್ಲಿ ಉದ್ದಿನ ವಡೆಯನ್ನು ಹಾಕಿ ನಿಧಾನಕ್ಕೆ ಬೇಯುವವರೆಗೆ ಕಾದು ಆಮೇಲೆ ಇಳಿಸಿದರೆ ಒಳಗೂ ಹೊರಗೂ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ತಿನ್ನೋದಕ್ಕೆ ಚೆಂದ ಇರ್ತದೆ. ಅದು ಬಿಟ್ಟು ಗಡಿಬಿಡಿ 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 ಮಾಡಿ ಅದನ್ನು ಹಾಕಿದರೆ ಒಳಗೆಲ್ಲ ಹಸಿ ಮೇಲೆಲ್ಲ ಕಪ್ಪು. 7 ದಿನದ ಭಾಗವತವನ್ನು ಕೇಳುವುದು ಕೂಡ ಭಾರೀ ಕೆಂಡದ ಮೇಲೆ ಉದ್ದಿನ ವಡೆ ಮಾಡಿದ ಹಾಗೆ. ಮೇಲೆಲ್ಲ ಕೆಂಪಾಗ್ತದೆ, ಒಳಗೆ ಬೇದಿರುವುದಿಲ್ಲ. ಒಳಗೆ ಬೇಯಬೇಕಾದ್ರೆ ನಿತ್ಯದಲ್ಲಿ ಪಾಠ ಪ್ರವಚನ ಮಾಡ್ತಾ ಇರಬೇಕು. ನಿತ್ಯದ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದರೆ ಒಳಗೆ ಬೇಯ್ತದೆ ನಿಧಾನವಾಗಿ. ಬಾಲೂಷ ಮಾಡಿರೋ ಇಲ್ಲ, ತಿಂದಿರೋ ಇಲ್ಲ. ನಾವು ಮಾಡಿದ್ದನ್ನು ನೋಡೀವಿ. ನಮ್ಮ ವಿದ್ಯಾರ್ಥಿಗಳು ಶಿಷ್ಯರು ಮಾಡುವುದನ್ನು ಅದ್ಭುತವಾಗಿ ಮಾಡೋದನ್ನು ನಾವು ನೋಡಿದ್ದೇವೆ. ಅದನ್ನು ಮುರಿಗೆ ಹಾಕಿ 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 ಹೀಗಲ್ಲ ಹೀಗೆ ಕಲಿಸಬೇಕು. ಅದು ಮುರಿಗೆ ಹಾಕಿ 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 ಒಳಗೆಲ್ಲ ಹಿಟ್ಟು ಅದು ಸೇರಿಕೊಂಡಿರ್ತದೆ. ಅಂಥ ಮುರಿಗೆಯೊಳಗೆ ಪಾಕ ಹೋಗಬೇಕು. ಮೊದಲು ಕರಿಬೇಕದನ್ನು, ಪಾಕ ಹೋಗಬೇಕು. ಅಲ್ಲ, ನಾನು ಭಾಗವತ ಹೇಳ್ತಾ ಇದ್ದೀನಿ ಗೊತ್ತು ನನಗೆ. ನೀವೆಲ್ಲ ಕುಕ್ಕರಿ ಹೇಳ್ತಾ ಇದ್ದಾರೆ ಅಂತ ಯಾವುದೋ ಟಿ ವಿ ಚಾನಲ್ ಅಂತ ತಿಳ್ಕೊಂಡಾರೆ. ನಾನ್ಸೆನ್ಸ್. ಹಾಗಲ್ಲ. ನಾನು ಹೇಳ್ತಾ ಇದ್ದದ್ದು ಭಾಗವತ. ಅದು ಗೊತ್ತಿರಲಿ, ಮತ್ತೆ ಅದು ನನಗೂ ಗೊತ್ತಿದೆ. ಮತ್ತೆ ಆ ಮುರಿಗೆ ಹಾಕಿದಂತಹ ಬಾಲೂಷ ಕೆಂಡದಲ್ಲಿ ಆ ಎಣ್ಣೆಯಲ್ಲಿ ತುಪ್ಪದಲ್ಲಿ ಕರಿಯುವಾಗ ಅದು ನಿಧಾನಕ್ಕೆ ಕರಿಬೇಕು. ಅಂದರೆ ಒಳಗೆಲ್ಲ ಆಗ್ತದೆ, ಒಳಗೆ ಹೊರಗೆ ಸಮಾನವಾಗಿ ನಡಿಬೇಕದು. ಏನಾಗ್ತದೆ, ಭಾಳ ದೊಡ್ಡ ಸಜ್ಜನರ ಸಮಾಗಮ, ಅದು ಇದು ಮತ್ತೊಂದು ಮುಗಿದೊಂದು ಭಾರಿ ಪ್ರಭಾವವಾಗಿ ತಲೆ ಬೋಳಿಸಿ ದೊಡ್ಡ ಅಂಗಾರ ಕ್ಷಂತೆ ಹಚ್ಕೊಂಡು ಮಡಿಯನ್ನು ಉಟ್ಕೊಂಡು, ಅಲ್ಲ ಕ್ಷೇತ್ರದಲ್ಲಿ ಬೋಳಿಸಿ ಹಿರಿಯದ ಸರಿಯಲ್ಲ, ತಪ್ಪಲ್ಲ, ಅದು ಮತ್ತೆ ಬೇರೆ. ಅಷ್ಟನ್ನು ಮಾಡಿಕೊಂಡು ಹೊರಗೆ ಪಕ್ವನಾದರೆ ಸಾಲುವುದಿಲ್ಲ. ಒಳಗೆ ಶಾಸ್ತ್ರಜ್ಞಾನ ನಿತ್ಯದಲ್ಲಿ ಕೇಳಿ, ನಿತ್ಯದಲ್ಲಿ ಶ್ರವಣ ಮಾಡಿ, ನಿತ್ಯದಲ್ಲಿ ಅದರ ಅನುಷ್ಠಾನವನ್ನು ಮಾಡಿ, ಉಪಾಸನೆ ಮಾಡಿ ಸಾಧನೆಯಲ್ಲಿ ತಾನು ಮಗ್ನನಾಗ. ಬಹಳ ಕಷ್ಟದ ಕೆಲಸ ಅದು. ಬಾಲೂಷ ಆಗುವುದೇ ಕಷ್ಟ, ಮನಸ್ಸು ಪಕ್ವವಾಗುವುದು ಎಷ್ಟು ಕಷ್ಟ. ಆದ್ದರಿಂದ ಮನಸೋ ವಿಸ್ರಂಭಂ ಅನವಸ್ಥಾನಸ್ಯ ಘಟ ಕಿರಾಟ ಇವ ನಸಂಗಚ್ಚಂತಿ. ಹೊಸಿ ಘಟ, ಅದರಲ್ಲಿ ಭರವಸೆ ಇಡುವುದಿಲ್ಲ. ಹಾಗೆ ಮನಸ್ಸು ವಿಶ್ವಾಸ, ನನಗೆ ನನ್ನ ಮನಸ್ಸು ನನಗೆ ಐ ನೋ ಮೈ ಕಂಟ್ರೋಲ್. ನಿನ್ನ ಕಂಟ್ರೋಲ್ ಮೂರ್ಖ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಆದ್ದರಿಂದ ನ ಕುರ್ಯಾತ್ ಕರ್ಯ ಕಸ್ಯಚಿತ್ ಸಖ್ಯಂ ಮನಸ್ಸಿ ಹ್ಯನವಸ್ಥಿತೇ. ಮನಸ್ಸು ಪೂರ್ಣ ನಿಗ್ರಹವಾಗುವ ತನಕವು ಯಾರ ಮೇಲೂ ಪ್ರೇಮವನ್ನು ಪ್ರೀತಿಯನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾವುದೇ ವಸ್ತುವಿನಲ್ಲಿ ಯಾವುದೇ ವ್ಯಕ್ತಿಯಲ್ಲಿ ಸ್ನೇಹವನ್ನು ಮಾಡಿಬಿಟ್ರೆ ಮತ್ತೆ ಯಾವಾಗ ನಾವು ಕಾಲು ಜಾರಿ ತಪ್ಪು ದಾರಿ ಹಿಡಿದು ಮಹಾಮೋಹಕ್ಕೆ ಸಿಕ್ಕು ಬೀಳ್ತೇವೋ ಜಡಭರತನಂತೆ, ಗೊತ್ತಿಲ್ಲ. ಆದ್ದರಿಂದ ಯದ್ವಿಸ್ರಂಭ ಚಿರಾಚಿರಣಂ ಚಸ್ಕಂದಸ್ತಪ ಐಶ್ವರಂ ನಿತ್ಯಂ ದದಾತಿ ಕಾಮಸ್ಯ ಛಿದ್ರಂ ತವನಗೇರಯ. ಮನಸ್ಸು ನಿತ್ಯವೂ ಕಾಮಕ್ಕೆ ಅವಕಾಶವನ್ನು ಕೊಡುತ್ತದೆ. ಕಾಮಾದಿಗಳು ಬಂತು ಅಂತಂದರೆ ಮನಸ್ಸು ಬಾಗಿಲು ಹಾಕಿ ಕೂಡುವುದಿಲ್ಲ. ಇರಲಿ, ಸ್ವಲ್ಪ ತೋರಿ, ಏನದ್ದೇ ಇಲ್ಲ, ಸ್ವಲ್ಪ ತೋರಿ. ಕಾಮ ಶುರುವಾಯಿತು. ಸ್ವಲ್ಪ ಅನ್ನುವುದಾಗಿ ಶುರುವಾದ ಕಾಮ ನಮ್ಮನ್ನು ನುಂಗಿ ಹಾಕುವ ತನಕ ಆ ಕಾಮ ಬಿಡುವುದಿಲ್ಲ. ನಮ್ಮನ್ನು ನುಂಗಿ ಹಾಕುವ ತನಕ ಆ ಕಾಮಕ್ರೋಧಾದಿಗಳು ಬಿಡುವುದಿಲ್ಲ. ಇದರರ್ಥ ಪೆಸಿಮಿಸ್ಟ್ ಆಗಿರಬೇಕು, ಯಾವುದನ್ನು ಓದಬಾರ್ದು, ಯಾವುದನ್ನು ತಿನ್ನಬಾರ್ದು, ಯಾವುದನ್ನು ಭೋಗಿಸಬಾರ್ದು, ಯಾವುದನ್ನು ಮಾಡಬಾರ್ದು ಅಂತ ಅರ್ಥದಲ್ಲ. ಆದರೆ ನಿನ್ನ ಡೆಸ್ಟಿನೇಷನ್ ಏನಪ್ಪ ಅದನ್ನು ನೋಡ್ಕೊ ಮೊದಲು. ಈಗ ಮುಂಬೈಯಲ್ಲಿ ಈ ಕಲ್ಪನೆ ಭಾಳ ಜಾಗೃತವಾಗಿರ್ತದೆ. 8:16 ಟ್ರೈನು, 8:15 ಒಬ್ಬ ಗೆಳೆಯ ಭೇಟಿ ಆಗ್ತಾನೆ. ಹಲೋ, ಹೌ ಆರ್ ಯು? ಐ ಟಾಕ್ ಟು ಯು ಲೇಟರ್. ಮುಗಿದೋಯ್ತು ಅಷ್ಟಕ್ಕೆ. ಯಾಕೆ? ಟ್ರೈನ್ ಬಂದಿದೆ, 8:16 ಟ್ರೈನ್ ಬಂದಿದೆ. ಹಿ ಹ್ಯಾಸ್ ಟು ಕ್ಯಾಚ್, ಹಿ ಹ್ಯಾಸ್ ಟು ಬೋರ್ಡ್.
and go to the destination. He can't wait talking to his friend. ಹಾಗೆ ನಮ್ಮ ಕೆಲಸಕ್ಕೆ ಹೋಗಬೇಕು ಅಂತನ್ನುವ ಜವಾಬ್ದಾರಿಯೊಳಗೆ ನಾವು ನಮ್ಮ ಅತ್ಯಂತ ಪ್ರಿಯ ಮಿತ್ರನನ್ನು ಕದಾಚಿತ್ ನಾವು ಬಿಡ್ತೇವಲ್ಲ, ಹಾಗೆ ನಮ್ಮ ಸಂಬಂಧಿಗಳನ್ನು, ನಮ್ಮ ಮೋಹಗಳನ್ನು, ನಮ್ಮ ಕಾಮಗಳನ್ನು, ನಮ್ಮ ಪುರುಷಾರ್ಥಗಳು ಅಂತ ತಿಳಿದು ಭ್ರಮಿಸಿದ್ದನ್ನು ವಸ್ತುಗಳನ್ನು ನಮಗೆ ಹೋಗಬೇಕಾದ ಮೋಕ್ಷ ಸಾಧನೆಗೆ ಸಾಕು 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 ನಾವು ಆಮೇಲೆ ಮಾತಾಡ್ತೀವಿ. ಇದು ನಮ್ಮ ವೃತ್ತಿಯಾಗಿದೆ. ತಿರಸ್ಕಾರ ಅಲ್ಲ, ತಿರಸ್ಕಾರ ಅಲ್ಲ. ಉದ್ದಿನ ಬೆಡೆ ಹಾಕ್ತಾ ಇದ್ದಾರೆ, ತಿರಸ್ಕಾರ ಅಲ್ಲ. ಭಾಳ ಸಂತೋಷ, ನನಗೆ ಬೇಡ, ನನಗೆ ಸ್ವಲ್ಪ ನಮ್ಮ ನಮ್ಮ ಜವಾಬ್ದಾರಿಯನ್ನು ನಾವು ವಹಿಸಬೇಕು. ಯಾರೋ ಗೆಳೆಯರು ಕರೀತಾರೆ, ಯಾರೋ ಹೆಂಡತಿ ಮಕ್ಕಳು ಕರೀತಾರೆ, ಏನೋ ಹಣಕಾಸಿನ ಸಂಭ್ರಮ ಇದೆ, ಸಂಪತ್ತು ಸಿಗತ್ತೆ ಅನ್ನುವುದಕ್ಕಾಗಿ ನಮ್ಮದನ್ನು ನಾವು ಕಾರ್ಯವನ್ನು ಸಾಧಿಸಿಕೊಳ್ಳದೆ, ಪುರುಷಾರ್ಥವನ್ನು ಸಾಧಿಸಿಕೊಳ್ಳದೆ, ಇನ್ಯಾರೋ ಹೇಳ್ತಾರೆ ಅಂತನ್ನುವ ದಾಕ್ಷಿಣ್ಯಕ್ಕೆ, ಲೌಕಿಕವಾದ ವ್ಯಾಮೋಹಕ್ಕೆ, ನಮ್ಮ ಕಾಮಕ್ರೋಧಾದಿಗಳ ಉಪಟಳಕ್ಕೆ ಬಿದ್ದು ಹಾಳಾಗುವುದರಲ್ಲಿ ಏನರ್ಥವಿದೆ? ಟೆಲ್ ಮಿ. ಆದ್ದರಿಂದ ಎಚ್ಚರವಿರಬೇಕು. ತನ್ನ ಸಾಧನ 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 ಆ್ಯಂಡ್ ಓನ್ಲಿ ಸಾಧನ. ನಮ್ಮ ಪ್ರಯಾರಿಟಿಯೊಳಗೆ ತಲೆ ಇದ್ದರೆ ಪ್ರಯಾರಿಟಿ ಇದ್ದರೆ ಅದು ದೇವರು ಸಾಧನೆ. ಅದನ್ನು ಬಿಟ್ಟು ಮತ್ತೊಂದು ಸಾಧನೆ ಇಲ್ಲ. ನಿತ್ಯಂ ದದಾತಿ ಕಾಮಸ್ಯ ಛಿದ್ರಂ ತಮನೊಗೆರಯ ಯೋಗಿನಃ ಕೃತಮೈತ್ರಸ್ಯ ಪತ್ಯುರ್ಜಾಯೇವ ಪುಂಶ್ಚಲಿ. ಕೆಟ್ಟ ದೃಷ್ಟಾಂತವನ್ನು ಕೊಡ್ತಾರೆ. ಹೆಂಡತಿ ಪರಪುರುಷನಲ್ಲಿ ಕಾಮವನ್ನು ಇಟ್ಟವಳು, ಗಂಡ ಆಚೆ ಹೋದ, ಗಂಡ ಪಾಪ ವಿಶ್ವಾಸ ಬಿಟ್ಟಿರ್ತಾನೆ, ನನ್ನ ಹೆಂಡತಿ ಭಾಳ ಒಳ್ಳೆಯವಳು, ವಿಶ್ವಾಸ ಇಟ್ಟಿರ್ತಾನೆ. ಗಂಡನನ್ನು ಆಚೆ ಕಳಿಸ್ತಾಳೆ, ಆಚೆ ಹೋದ ತಕ್ಷಣ ಇವಳು ತಾನು ಬೇರೆಯವನ ಹತ್ರ ಸಂಘವನ್ನು ಮಾಡ್ತಾಳೆ. ಹಾಗೆ ನಮ್ಮ ಮನಸ್ಸು, ನಾವು ಭರವಸೆ ಇಟ್ಟಿದ್ದೇವೆ, ಮನಸ್ಸಿನಿಂದ ಏನು ನಾನು ಪಾಪ ಮಾಡಲಾರೆ, ನನ್ನ ಮನಸ್ಸು ನಿರ್ಮಲವಾಗಿದೆ, ಶುದ್ಧವಾಗಿದೆ ಇತ್ಯಾದಿಯಾಗಿ ನಾವು ಅದರ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ. ಆದರೆ ಆ ವಿಶ್ವಾಸವನ್ನು ಹುಟ್ಟಿಸಿ ನಮ್ಮ ಮನಸ್ಸು ಕೆಟ್ಟ ಕರ್ಮದಲ್ಲಿ ತೊಡಗ್ತದೆ, ಕೆಟ್ಟ ಕರ್ಮವನ್ನು ಮಾಡ್ತದೆ. ಕಾಮೋ ಮನ್ಯುರ್ಮದೋ ಲೋಭ ಶೋಕಮೋಹ ಭಯಾದಯ ಕರ್ಮಬಂಧಶ್ಚ ಯನ್ಮೂಲ ಸ್ವೀಕ್ರಿಯಾತ್ ಕೋನು ತದ್ಬುಧ. ಯಾವ ಇದರಲ್ಲಿ ಅನೇಕರು, ನಾನು ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತೇನೆ, ಇದು ಯಾಕೋ ಒಂದು ಕಡೆಗೆ ಪೆಸಿಮಿಸ್ಟ್ ಅಂತ ಅನಿಸ್ತದೆ, ರನ್ ಅವೇ ಅಂತ ಅನಿಸ್ತದೆ, ರನ್ನಿಂಗ್ ಅವೇ ಫ್ರಮ್ ದ ಲೈಫ್ ಅಂತ ಅನಿಸ್ತದೆ, ಶನ್ನಿಂಗ್ ಅಂತ ಅನಿಸ್ತದೆ. ಏನೂ ಅಲ್ಲ, ಇದು ಸಿಂಪಲ್ ಸಿಂಪಲ್. ಈಗ ತಮಾಷೆಗೆ ನಾನು ಒಂದು ಮಾತು ಕೇಳ್ತೇನೆ, ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ದ ಪ್ರಯಾರಿಟಿ ಆರ್ ಕೆಪ್ಟ್. ಗೊತ್ತಾ? ಈಗ ಒಂದು ತಮಾಷೆ ಕೇಳ್ತೀನಿ. ಒಬ್ಬ ಸ್ಟೂಡಿಯಸ್ ಆದ ಹುಡುಗ ಪರೀಕ್ಷೆ ಹತ್ರ ಬಂದಿದೆ ಅಂತ ಅನ್ನೋದಕ್ಕೆ ಅಭ್ಯಾಸಕ್ಕೆ ದಡಪಡಿಸಿಕೊಂಡು ಗಡಿಬಿಡಿ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಅವನ ಗೆಳೆಯರು ಎಲ್ಲ ಗಾರ್ಡನ್ನಲ್ಲಿ ಆಟವಾಡ್ತಾ ಇದ್ದಾರೆ. ಅವರು ಕರೀತಾರೆ, ಕಮ್ ಯಾರ್, ಅವರ ಭಾಷೆ. ಕರೆದ್ರು, ಆಟವಾಡ್ಲಿಕ್ಕೆ ಬಾ ಅಂತ ಕರೆದು ಅವನನ್ನು ಆಟವಾಡಲಿಕ್ಕೆ ಹಚ್ಚಿದರು. ಅವನು ಆಟವಾಡುವುದನ್ನು ಬಿಟ್ಟು ಹೋದ ಅಭ್ಯಾಸಕ್ಕೆ. ಅವನು ಲೈಫ್ ಎಂಜಾಯ್ ಮಾಡಲಿಲ್ಲ, ಪೆಸಿಮಿಸ್ಟ್ ಇದ್ದಾನೆ ಅಂತೀರಾ? ಹಿಸ್ ಪ್ರಯಾರಿಟಿ ಇಸ್ ಡಿಫ್ರೆಂಟ್. ಇವರಿಗೆಲ್ಲ ಇನ್ನೂ ಪ್ರಯಾರಿಟಿ ಗೊತ್ತಾಗಿಲ್ಲ. ಸಾಮಾನ್ಯ ಜನರಿಗೆ, ಹೆಂಡತಿ ಮಕ್ಕಳು, ಮೋಹ, ಸಮಾಜ, ಜಗತ್ತಿಗೆಲ್ಲ ಪ್ರಯಾರಿಟಿ ಗೊತ್ತಾಗಿಲ್ಲ. ಆದ್ದರಿಂದ ದೇ ಆರ್ ಇನ್ ದ್ಯಾಟ್, ಲೆಟ್ ದೆಮ್ ಬಿ. ಬಟ್ ಮೈ ಪ್ರಯಾರಿಟೀಸ್ ಆರ್ ಸಮಥಿಂಗ್ ಎಲ್ಸ್. ಸೊ ಐ ಹ್ಯಾವ್ ಟು ಪರ್ಸ್ಯೂ ಮೈ ಓನ್ ಪ್ರಯಾರಿಟೀಸ್. ಐ ನೀಡ್ ನಾಟ್ ಬಾದರ್ ಅದರ್ಸ್. ಹಾಗಾಗಿ ನನ್ನ ಉದ್ದೇಶವನ್ನು ಸಾಧಿಸುವುದಕ್ಕೆ ನೀವ್ಯಾರು ನನ್ನ ಅಡ್ಡ ಬರ್ತೀರಿ? ಪೆಸಿಮಿಸ್ಟ್ ಅಂತ ಯಾಕೆ ಕರಿತೀರ ನನ್ನನ್ನು? ಆದ್ದರಿಂದ ನೀವು ಮಾಡ್ತಾ ಇದ್ದದ್ದು ಕೆಟ್ಟದ್ದು, ನೀವು ಮಾಡ್ತಾ ಇದ್ದದ್ದು ಅನಾವಶ್ಯಕ, ನೀವು ಮಾಡ್ತಾ ಇದ್ದದ್ದು ಕ್ಷುದ್ರವಾದದ್ದು. ಇದನ್ನು ಬಿಟ್ಟು ನಾನು ಉತ್ತಮವಾದ ಸಾಧನೆಯನ್ನು ನಾನು ಮಾಡ್ತಾ ಇದ್ದರೆ ನಿಮಗೆ ಯಾಕಪ್ಪ ಬೇಸರ? ನಿಮಗೆ ಯಾಕೆ ಬೇಸರ?
ಪ್ಲೀಸ್ ಲೆಟ್ ಎವ್ರಿ ಒನ್ ಟು ಪರ್ಸೂ ಹಿಸ್ ಓನ್ ಪ್ರಯಾರಿಟಿ. ನಿಮಗೆ ಸಾಧ್ಯವಿಲ್ಲಲ್ಲ, ಬಿಟ್ಟು ಬಿಡಿ. ಅವನು ಮಾಡ್ತಾ ಇದ್ದಾನೆ, ಮಾಡಲಿ. ಅವನನ್ನು ಕಾಲು ಹಿಡಿದು ಎಳೆದು ನಿಮ್ಮ ದಾರಿಗೆ ತಂದು ದುರ್ಮಾರ್ಗದಲ್ಲಿ ಇರಿಸಿ ಅಥವಾ ಸಂಸಾರದ ಮಾರ್ಗದಲ್ಲಿ ಇರಿಸಿ ಆ ಮೋಕ್ಷ ಮಾರ್ಗವನ್ನು ತಪ್ಪಿಸುವ ಅಗತ್ಯವೇನಿದೆ? ಇಲ್ಲ ಅಂತ ನನಗಂತೂ ತೋರ್ತದೆ.